ನಿನ್ನೆ ವಿಧಾನಸಭೆಯಲ್ಲಿ ಕಾರ್ಕಳದ MLA ಆದಂಥ ಸುನೀಲ್ ಕುಮಾರ್ ಸರ್ ಅವರು ಒಂದು ವಿಷಯದ ಬಗ್ಗೆ ಧ್ವನಿ ಎತ್ತಾರೆ. ಸೊ ಅವರು ಏನು ಹೇಳ್ತಾರೆ ಅನ್ನೋದನ್ನ ನೀವು ಆಲ್ರೆಡಿ ಕೇಳಿದ್ದೀರಾ. ಕೇಳಿಲ್ಲ ಇನ್ನೊಂದ್ಸಲ ಕೇಳಿಬಿಡಿ ಏನು ಹೇಳಿದ್ರು ಅಂತೇಳಿ. 56,000 ಉದ್ಯೋಗಗಳನ್ನ ನಾವು ಸೃಷ್ಟಿ ಮಾಡ್ತೀವಿ, ಅದನ್ನ ಭರ್ತಿ ಮಾಡ್ತೀವಿ. 2,74,000 ಹತ್ತತ್ರ ಹುದ್ದೆಗಳು ಖಾಲಿ ಇದೆ, ಅದರಲ್ಲಿ 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಅವ್ರು ಹೇಳಿದ್ದಾರೆ. 56,000 ಹುದ್ದೆಗಳನ್ನ ನೀವು ಭರ್ತಿ ಮಾಡ್ತೀವಿ ಅಂತಂದಾಗ ಅದಕ್ಕೆ ಅನುದಾನವನ್ನ ಬಜೆಟ್ ನಲ್ಲಿ ಎಲ್ಲಿ ಇಟ್ಕೊಂಡಿದ್ದೀರಿ? ಇಡೀ ಬಜೆಟ್ ನಲ್ಲಿ ಅದ್ರ ಬಗ್ಗೆ ಎಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಉತ್ತರ ಕರ್ನಾಟಕದಲ್ಲಿ ಯುವಕರು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಯನ್ನ, ಎಲ್ಲ ಜನಪ್ರತಿನಿಧಿಗಳಿಗೆ ದೊಡ್ಡ ಪ್ರಮಾಣದ ಗೆರಾವುಗಳನ್ನು ಹಾಕ್ತಾ ಇದ್ದಾಗ ಆ ಹೋರಾಟದ ದಿಕ್ಕನ್ನ ತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ನಾವು 56,000 ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ನೀವು ಹೇಳಿದಿರಿ. ಭರ್ತಿ ಮಾಡ್ತೀವಿ ಅಂತ ಹೇಳಿರೋದು ನಾನು ಸ್ವಾಗತಿಸ್ತೇನೆ. ಆದ್ರೆ ಭರ್ತಿ ಮಾಡ್ತೀವಿ ಅಂತ ಹೇಳಿದ ನಂತರ ಅದಕ್ಕೆ ಎಲ್ಲಿ ಅನುದಾನವನ್ನ ಇದಕ್ಕೆ ಜೋಡಿಸ್ಕೊಂಡಿದ್ದೀರಿ ನೀವು? ನಿಮ್ಮ ಒಟ್ಟು 4,44,000 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಈ 56,000 ಉದ್ಯೋಗಗಳಿಗೆ ಹೇಗೆ ಅನುದಾನವನ್ನ ಒದಗಿಸ್ತೀರಿ ಎನ್ನುವಂತ ಉಲ್ಲೇಖ ಇಲ್ಲ. ಹಾಗಾಗಿ ನನಗೆ ಅನ್ನಿಸ್ತಾ ಇದೆ, ಈ 56,000 ಹುದ್ದೆಯನ್ನ ಸೃಷ್ಟಿ ಮಾಡ್ತೀವಿ ಅಥವಾ ಹೊಸ ನೇಮಕಾತಿ ಮಾಡ್ತೀವಿ ಎನ್ನುವಂಥದ್ದು ಅತ್ಯಂತ ಶುದ್ಧ ಸುಳ್ಳು. ಯಾವ ನಿರುದ್ಯೋಗಿ ಯುವಕರು ಹೋರಾಟವನ್ನ ಮಾಡ್ತಾ ಇದ್ರು, ಈ ಸರ್ಕಾರ ಸರ್ಕಾರಿ ನೋಡಿದ್ರಲ್ಲ, ಅವರು ಧ್ವನಿ ಎತ್ತಿರುವಂಥ ವಿಚಾರ ಏನಿದೆ ಅಂತಂದ್ರೆ, ಸರ್ಕಾರ ಇತ್ತೀಚೆಗೆ ಹೋರಾಟಗಳೆಲ್ಲ ನಡೀತಾ ಇರುವಾಗ ನೇಮಕಾತಿ ವಿಚಾರವಾಗಿ ಒಂದು ಭರವಸೆಯನ್ನ ಕೊಟ್ಟಿತ್ತು. ಅದೇನು ಅಂತಂದ್ರೆ, ಇನ್ನು 30 ದಿನಗಳ ಒಳಗಾಗಿ ನೇಮಕಾತಿಯನ್ನ ಮಾಡ್ತೀವಿ, ಅದು ಕೂಡ 56,000 ಹುದ್ದೆಗಳಿಗೆ, 56,000 ಪ್ಲಸ್ ಒಂದಿಷ್ಟು ಹುದ್ದೆಗಳಿತ್ತು ಬೇರೆ ಬೇರೆ ಇಲಾಖೆದು. ಸೊ ಅದನ್ನ ನಾವು ಭರ್ತಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು. ಬಟ್ ಆದ್ರೆ ಈ ಬಜೆಟ್ ಅಲ್ಲಿ, ಮೊನ್ನೆ ಮಂಡಿಸಿದಂತ ಬಜೆಟ್ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ಒಂದು ಅನುದಾನವನ್ನ ಮೀಸಲಿಟ್ಟಿಲ್ಲ ಅನ್ನುವಂಥದ್ದು ಅಲ್ಲಿ ಶಾಸಕರು ಮಾಡಿರುವಂತ ಒಂದು ಸರ್ಕಾರಕ್ಕೆ ಹೇಳಿರುವಂತ ಮಾತಲ್ಲಿ. ಆದ್ರೆ ಸರ್ಕಾರ ಕೂಡ ಅದೇ ರೀತಿಯಾಗಿ ಸುಳ್ಳು ಭರವಸೆಯನ್ನು ನೀಡ್ತಾ ಅನ್ನುವಂಥದ್ದು ಈಗ ಆಸ್ಪಿರೆಂಟ್ಸ್ಗಳಲ್ಲಿ ಮನಸ್ಸಲ್ಲಿ ಹುಟ್ಟಿರುವಂತ ಅನುಮಾನ. ಖಂಡಿತವಾಗಿ ಸರ್ಕಾರ ಈಗಿಂದ ಅಲ್ಲ, ಮೊದಲಿಂದಲೂ ಕೂಡ ಬರೀ ಸುಳ್ಳು ಭರವಸೆಗಳನ್ನ ಹೇಳ್ಕೊಂಡ್ ಬರ್ತಾ ಇದೆ. ಯಾವಾಗ ಮೊದಲ ಬಾರಿ ಹೋರಾಟ ಆಯ್ತು, KA ಕಡೆಯಿಂದ ಕೆಲವೊಂದಿಷ್ಟು ರಿಕ್ರೂಟ್ಮೆಂಟ್ಗಳನ್ನ ಮಾಡ್ದಂಗೆ ಆಮೇಲೆ ರಿಕ್ರೂಟ್ಮೆಂಟ್ ಮಾಡ್ತೀವಿ, ಒಳ ಮೀಸಲಾತಿ ಇದೆ, ಮೀಸಲಾತಿ ಕೇಸ್ ಇದೆ ಅಂತೆಲ್ಲ ಹೇಳಿದ್ರು. ಹೀಗಾಗಿ 27ನೇ ತಾರೀಕು ಒಳ ಮೀಸಲಾತಿದ ಒಂದು ಮೀಟಿಂಗ್ ಮಾಡ್ತೀವಿ, ಸೊ ಅದಾದ್ಮೇಲೆ ಮತ್ತೆ ರಿಕ್ರೂಟ್ಮೆಂಟ್ಗಳಿಗೆ ಚಾಲನೆ ಕೊಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ನೋಡಿ, ಬರೀ ಹೇಳಿಕೆಗೆ ಸೀಮಿತ ಆಗ್ತಾ ಇದೆ ಹೊರತು ಯಾವುದು ಕೂಡ ಸ್ಪಷ್ಟವಾಗಿ ನಿರ್ಧಾರ ಆಗ್ತಾ ಇಲ್ಲ. ಅಂಡ್ ಈವನ್ ಇದು ಕೂಡ ಒಂದು ರೀತಿ ಅನುಮಾನ ಹುಟ್ಟಿಸಿದೆ. ಈಗ ಬಜೆಟ್ ಅಲ್ಲಿ ಯಾವುದೇ ರೀತಿಯಾದಂತ ಅನುದಾನವನ್ನ ಮೀಸಲಿಡದೆ ಬರೀ ನೇಮಕಾತಿ ಮಾಡ್ತೀವಿ ಅಂತ ಹೇಳಿದ್ರೆ ಹೆಂಗೆ ಇವರು ಅನುದಾನವನ್ನ ಹೊಂದಿಸ್ತಾರೆ, ಹೆಂಗೆ ನೇಮಕಾತಿಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಈಗ ಬಹುದೊಡ್ಡ ಪ್ರಶ್ನೆ. ನೋಡಿ, ಹಿಂಗೆ ಆದ್ರೆ ಇನ್ನೂ 1 ವರ್ಷ ಇವರು ಕಾಲವನ್ನ ಮತ್ತಷ್ಟು ಮುಂದೂಡುವಂತ ಸಾಧ್ಯತೆಗಳು ಹೆಚ್ಚಿದೆ. ಸೊ ಅದಕ್ಕೆ ಏನು ಮಾಡಬೇಕು ಅಂದ್ರೆ, 27ನೇ ತಾರೀಕು ಅವರು ಹೇಳಿದಾರೆ ಒಂದು ಮೀಟಿಂಗ್ ಏನೋ ಮಾಡ್ತೀವಿ ಅಂತ. ಅದಾದ್ಮೇಲೆ ಆಗಿಲ್ಲ ಅಂದ್ರೆ 28ನೇ ತಾರೀಕಿಂದ ಇಡೀ ರಾಜ್ಯಾದ್ಯಂತ ಅತಿ ಉಗ್ರ ಹೋರಾಟವನ್ನ ಎಲ್ಲ ರಾಜ್ಯದ ಆಸ್ಪಿರೆಂಟ್ಸ್ಗಳು ಅಂಡ್ ಅದರ ಜೊತೆ ರೈತ ಪರ ಸಂಘಟನೆಗಳು, ಎಲ್ಲ ಸಂಘಟನೆಗಳನ್ನ ಒಳಗೊಂಡಂತೆ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ, ಇದು ಬರೀ ಒಳ ಮೀಸಲಾತಿ ಅನ್ನೋ ಒಂದು ವಿಷಯವನ್ನ ಇಟ್ಕೊಂಡು ದಲಿತ ಸಮುದಾಯದವ್ರಿಗೂ ಕೂಡ ಅನ್ಯಾಯ ಮಾಡೋಕೆ ಈ ಸರ್ಕಾರ ಹೊರಟಿದೆ. ಹೆಂಗೆ ಅಂತಂದ್ರೆ, ಅಲ್ಲೂ ಕೂಡ ಸರಿಯಾದ ಇಂಪ್ಲಿಮೆಂಟ್ ಇಲ್ಲ, ಒಳ ಮೀಸಲಾತಿದು ಸರಿಯಾದ ಅನುಷ್ಠಾನ ಇಲ್ಲ. ಅಲ್ಲೂ ಕೂಡ ಪಾಪ ಆ ಒಂದು ಸಮುದಾಯಗಳ ಒಳಗಡೆನೆ ಜಗಳ ನಡೀತಾ ಇದೆ. ಅಂಡ್ ಈವನ್ ಆ ಸಮುದಾಯದಲ್ಲೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವಂತ ಆಸ್ಪಿರೆಂಟ್ಸ್ ಇದ್ದಾರೆ, ಅವ್ರಿಗೂ ಕೂಡ ಏಜ್ ಲಿಮಿಟ್ ಮುಗಿದೋಗ್ತಾ ಇದೆ. ಈವನ್ GM OBC ಆಸ್ಪಿರೆಂಟ್ಸ್ಗಳಿಗೂ ಕೂಡ ಏಜ್ ಲಿಮಿಟ್ ಕ್ರಾಸ್ ಆಗ್ತಾ ಇದೆ. ಬರೀ 5 years ಏಜ್ ರಿಲ್ಯಾಕ್ಸೇಷನ್ ಕೊಟ್ಬಿಟ್ರೆ, ನೀವು ಕೊಟ್ಟ ಏಜ್ ರಿಲ್ಯಾಕ್ಸೇಷನ್ ಈಗ ರಿಕ್ರೂಟ್ಮೆಂಟ್ ಮಾಡದೆ ಹೋದ್ರೆ ಏನಕ್ಕೂ ಉಪಯೋಗ ಇಲ್ಲ. ಸೊ ಅದಕ್ಕೆ ಎಲ್ಲರೂ ಒಗ್ಗಟ್ಟಾಗಿ 27ನೇ ತಾರೀಕಿನ ನಂತರ ಏನಾದರೂ ನೇಮಕಾತಿ ಆಗಿಲ್ಲ ಅಂದ್ರೆ ಯಾವ ನಾಯಕತ್ವ ಏನು ಅಂತ ಯಾವುದು ಯೋಚಿಸದೆ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಹೋರಾಟವನ್ನು ಶುರು ಮಾಡಬೇಕಾಗುತ್ತೆ. ಅಂಡ್ ಪ್ರತಿಯೊಂದು ಸಂಘಟನೆಗಳು ಎಲ್ಲರನ್ನು ಕೂಡ ರಿಕ್ವೆಸ್ಟ್ ಮಾಡಬೇಕು. ಈ ಬಾರಿ ರೈತಪರ ಸಂಘಟನೆಗಳು, ವಕೀಲರ ಸಂಘಗಳು ಎಲ್ಲವೂ ಕೂಡ ನಮಗೆ ಬೆಂಬಲ ಕೊಡಬೇಕು. ಯಾಕಂದ್ರೆ ಇದು ರಾಜ್ಯದ ಲಕ್ಷಾಂತರ ನಿರುದ್ಯೋಗಿ ಯುವಕ ಯುವತಿಯರ ಭವಿಷ್ಯ ಇದೆ. ಎಷ್ಟು ದಿನ ಅಂತ ಕಾಯೋದು ಹೇಳಿ? ಪ್ರತಿ ಬಾರಿ ಕೂಡ ಬರ್ತಾರೆ, ಒಂದೊಂದು ಆಶ್ವಾಸನೆ ಕೊಡ್ತಾರೆ, ಇನ್ನೊಂದು ವಾರದಲ್ಲಿ ಮಾಡ್ತೀವಿ, 15 days ಅಲ್ಲಿ ಮಾಡ್ತೀವಿ, 30 days ಅಲ್ಲಿ ಮಾಡ್ತೀವಿ ಅಂತ ರಿಕ್ರೂಟ್ಮೆಂಟ್ ಬಗ್ಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಹೋಗ್ಬಿಡ್ತಾರೆ. ಸೊ ಅದಾದ್ಮೇಲೆ ಕಾಯ್ಕೊಂಡು ಕೂಡುವಂಥವ್ರು ಆಸ್ಪಿರೆಂಟ್ಸ್ಗಳು ಮತ್ತಷ್ಟು ದಿನ ಹೋದಾಗ ಮತ್ತಷ್ಟು ಸಮಸ್ಯೆಗಳು ಉಲ್ಬಣಗೊಳ್ಳುತ್ತೆ. ಈಗ ಆಲ್ರೆಡಿ ಹಲವಾರು ಜನ ಅಭ್ಯರ್ಥಿಗಳು ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಬಹಳಷ್ಟು ಜನ ಮಾನಸಿಕವಾಗಿ ಹಿಂಸೆಗೊಳಗಾಗಿ ಓದೋದನ್ನೇ ಬಿಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ದಿನಕ್ಕೊಂದು ಬರೀ ಫಾಲ್ಸ್ ಸ್ಟೇಟ್ಮೆಂಟ್ಗಳನ್ನ ಕೊಟ್ಕೊಂಡು ಹೋದ್ರೆ ಏನು ಉಪಯೋಗ ಹೇಳಿ? ನಿನ್ನೆ ಶಾಸಕರು ಕೇಳಿದ್ದು ಕೂಡ ಇದೇ ಪ್ರಶ್ನೆ. ನೀವು ಬರೀ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರಿ, ಬಟ್ ಎಲ್ಲಿದೆ ಅದಕ್ಕೆ ಫಂಡು?
ಈಗಾಗಲೇ ಈ 56,000 ಜೊತೆ ಇನ್ನೂ 2.5 ಲಕ್ಷ ಹುದ್ದೆಗಳು ಖಾಲಿ ಇದೆ. ಸೊ ಅದನ್ನು ಕೂಡ ಭರ್ತಿ ಮಾಡ್ಕೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದೀರಾ ಹಂತವಾಗಿ. ಈಗ 50% ಮೇಲೆ ಕೂಡ ಮಾಡ್ತೀವಿ ಅಂತ ಹೇಳಿದ್ರಿ, ಅದಕ್ಕೂ ಕೂಡ ಸ್ಪಷ್ಟವಾದ ನಿರ್ಧಾರ ಇಲ್ಲ. ಅಂದ್ರೆ ಹೆಂಗೆ ಅಂತ ಪ್ರತಿ ಬಾರಿ ಕೂಡ ಸರ್ಕಾರದ ಭರವಸೆನ ನಂಬಿಕೊಂಡು ಅಭ್ಯರ್ಥಿಗಳು ಹೋರಾಟವನ್ನು ಕೈ ಬಿಡ್ತಾ ಇದ್ದಾರೆ. ನಿನ್ನೆ ನೋಡಿದ್ರೆ ಕಲಬುರಗಿಯಲ್ಲಿ ಹೋರಾಟ ಮಾಡೋದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಒಂದ್ ಕಡೆ ಹೋರಾಟವನ್ನು ಹತ್ತಿಕ್ತೀರಾ, ಇನ್ನೊಂದ್ ಕಡೆ ಸುಮ್ಮನೆ ಭರವಸೆಗಳನ್ನು ಕೊಡ್ತೀರಾ. ಯಾಕೆ ಈ ರೀತಿ? ಈಗಾಗಲೇ ಉಪಚುನಾವಣೆ ಕೂಡ ಘೋಷಣೆ ಆಗಿದೆ. ಖಂಡಿತವಾಗಿಯೂ ನಿಮ್ಮ ಸರ್ಕಾರಕ್ಕೆ ಒಂದು ಒಳ್ಳೆ ಪಾಠವನ್ನು ಯುವಜನತೆ ಕಲಿಸ್ತಾರೆ, ಡೌಟೇ ಇಲ್ಲ. ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಯಾಕೆ ಅಂತಂದ್ರೆ ಪ್ರತಿಯೊಂದಕ್ಕೂ ಕೂಡ ಒಂದು ತಾಳ್ಮೆ ಅನ್ನೋದಿರುತ್ತೆ. ಎಷ್ಟು ವರ್ಷ ಹೇಳಿ, ಒಳ ಮೀಸಲಾತಿಯ ಸರಿಯಾದ ಅನುಷ್ಠಾನವನ್ನು ಮಾಡೋದಕ್ಕೆ ನಿಮ್ಗೆ ಇಷ್ಟೊಂದು ಸಮಯ ಬೇಕಾಗುತ್ತಾ? ಬೇರೆ ರಾಜ್ಯಗಳೆಲ್ಲ ಎಷ್ಟು ಈಸಿಯಾಗಿ ಅವರು ಒಳ ಮೀಸಲಾತಿಯನ್ನು ಅನ್ವಯಿಸಿ ಆಲ್ರೆಡಿ ಮುಗಿಸಿ ನೇಮಕಾತಿ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲಿ ಯಾಕೆ ಒಳಗೊಳಗೆ ರಾಜಕೀಯವನ್ನು ಮಾಡಿಕೊಂಡು ನಿಮ್ಮ ಸಚಿವರ ನಡುವೆ, ನಾಯಕರ ನಡುವೆನೇ ಸಮನ್ವಯತೆ ಇಲ್ಲ, ಸರಿಯಾದ ರೀತಿಯಂತ ಅಭಿಪ್ರಾಯಗಳಿಲ್ಲ. ಪ್ರತಿಯೊಬ್ಬರು ಕೂಡ ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಕೆಲವರು 50% ಮೇಲೆ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ, ಕೆಲವರು 50% ಬೇಡ 56 ಇರಲಿ ಅಂತಾರೆ. ಇನ್ ಕೆಲವರು ಒಳ ಮೀಸಲಾತಿ ಅನ್ವಯಿಸಿ ಅಂತಾರೆ, ಇನ್ ಕೆಲವರು ಒಳ ಮೀಸಲಾತಿ ಬೇಡ ಅಂತಾರೆ. ನೀವು ಮಾಡುವಂತ ಆಟಗಳಿಗೆ, ನೀವು ಆಡುವಂತ ರಾಜಕೀಯ ಲಾಭಕ್ಕೋಸ್ಕರ ಎಲ್ಲರೂ ಬಲಿಯಾಗಬೇಕಾ? ಆ್ಯಂಡ್ ಇದಕ್ಕೆ ಒಂದು ಅಂತ್ಯ ಅನ್ನೋದು ಇದೆ ಖಂಡಿತವಾಗಿಯೂ. ಈಗಾಗಲೇ ಇದ್ರ ಬಗ್ಗೆ ಹೋರಾಟ ಮಾಡಿ ಸುಮ್ಮನೆ ಕೂತ್ಕೊಂಡಿಲ್ಲ ಯಾರೋ ಅಭ್ಯರ್ಥಿಗಳಿಗೆ, ಮತ್ತೆ ವಿಚಾರ ಮಾಡ್ತಾ ಇದ್ದಾರೆ. ನೀವೇನಾದರೂ 27ನೇ ತಾರೀಕಿನ ನಂತರ ಹೇಳಿರುವಂತಹ ಮೀಟಿಂಗ್ ಸಭೆ ಆದಮೇಲೆ ಅದ್ರ ಸ್ಪಷ್ಟವಾದ ನಿರ್ಧಾರ ತೆಗೆದುಕೊಂಡಿಲ್ಲ, ನೇಮಕಾತಿ ಮಾಡಿಲ್ಲ ಅಂದರೆ ಖಂಡಿತವಾಗಿ ಏಪ್ರಿಲ್ ತಿಂಗಳಲ್ಲಿ ಒಂದು ಕ್ರಾಂತಿನೇ ಆಗುತ್ತೆ ಯುವಜನತೆದು. ಅದನ್ನು ನೀವು ನೋಡಬೇಕಾಗತ್ತೆ. ಪ್ರತಿ ಬಾರಿ ಕೂಡ ಬರೀ ಎಚ್ಚರಿಕೆ ಕೊಡೋದು, ಸರ್ಕಾರ ಏನೋ ಒಂದು ಭರವಸೆ ಕೊಡೋದು, ಸುಮ್ಮನಾಗೋದು ಆಗ್ತಾ ಇದೆ ಹೊರತು ಈ ಬಾರಿ ಬೀದಿಗಿಳಿದು ಪ್ರತಿಯೊಬ್ಬರು ಕೂಡ ಹೋರಾಟ ಮಾಡ್ತಾರೆ. ಸರ್ಕಾರಕ್ಕೆ ಅಟ್ಲೀಸ್ಟ್ ಒಂದು ಮರ್ಯಾದೆ ಉಳಿಸ್ಕೊಳ್ಬೇಕು ಅನ್ನೋದು ಒಂದು ಆಸೆ ಇದ್ರೆ ಈ ಬಾರಿ ಕೊಟ್ಟ ಮಾತನಂತೆ ನಡ್ಕೊಳ್ಬೇಕು. ವಿತಿನ್ 30 days ರಿಕ್ರೂಟ್ಮೆಂಟ್ ಅಂತ ಹೇಳಿದ್ರೆ, ನೀವು ಹೇಳಿದ್ರೆ 20-30 ದಿನದಲ್ಲಿ ಆಲ್ರೆಡಿ 25 days ಕಂಪ್ಲೀಟೆಡ್ ಆಯಿತು. ಇನ್ನು 4-5 days ನೀವು ರೆಕ್ರೂಟ್ಮೆಂಟ್ ಮಾಡ್ತೀರಾ? ಬರೀ ಸುಳ್ಳು ಆದೇಶಗಳನ್ನು ಹೊರಡಿಸಿ ಎಲ್ಲರನ್ನೂ ಸೈಲೆಂಟ್ ಮಾಡುವಂಥ ಕೆಲಸವನ್ನೇ ಸರ್ಕಾರ ಮಾಡ್ತಾ ಇದೆ ಹೊರತು ಯಾವುದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಇವನ್ ಒಳ ಮೀಸಲಾತಿಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಯುವ ಜನತೆ ಹೆಂಗೆ ಓಟ್ ಹಾಕ್ಬೇಕು ಹೇಳಿ, ಹೆಂಗೆ ಯಾವ ಮುಖ ಕೇಳ್ಕೊಂಡು ಬಂದು ಓಟ್ ಕೇಳ್ತಾರೆ ಹೇಳಿ? ಪ್ರತಿಯೊಬ್ಬರಿಗೂ ಕೂಡ ಅವಮಾನ ಆಗುತ್ತೆ ನೋಡಿ. ದಾವಣಗೆರೆ ಬಾಗಲಕೋಟೆಯಲ್ಲಿ ಏನು ಓಟ್ ಕೇಳಕ್ಕೆ ಬರ್ತಿರಲ್ಲ ನಿಮ್ಮ ಪಕ್ಷದ ಜನಪ್ರತಿನಿಧಿಗಳಿಗೆ, ಸರಿಯಾಗಿ ಮುಖಕ್ಕೆ ಮಂಗಳಾರತಿ ಮಾಡಿ ಕಳಿಸ್ಬೇಕು ಅಲ್ಲಿನ ಪೋಷಕರು ಮತ್ತು ಅಭ್ಯರ್ಥಿಗಳು. ಉದ್ಯೋಗ ಕೇಳಿದ್ರೆ ನಾಟಕಗಳು ಮಾಡ್ತೀರಾ, ಬಂದು ಮತ ಕೇಳ್ತೀರಾ, ನೀವು ಮತ ಪಡೆಯೋಕೆ ಯೋಗ್ಯರಲ್ಲ ಅಂತ ಹೇಳಿ ಕಳಿಸ್ಬೇಕು. ಹಂಗಾದ್ರೆ ಮಾತ್ರ ಇವರಿಗೆ ಆ ಒಂದು ಮರ್ಯಾದೆ ಹೋಗೋದು. ಅದನ್ನ ಪ್ರತಿಯೊಂದು ವಿಡಿಯೋಗಳನ್ನ ಮಾಡಿ ಮಾಧ್ಯಮದವ್ರಿಗೆ ಕೊಡಬೇಕು. ಯಾಕೆ ಅಂತಂದ್ರೆ ಎಲ್ಲದಕ್ಕೂ ಕೂಡ ಒಂದು ತಾಳ್ಮೆ ಇದೆ. ಎಷ್ಟು ದಿನ ಅಂತ ಕಾಯ್ತಾರೆ ಹೇಳಿ? ನಿರುದ್ಯೋಗಿ ಯುವಕರಿಗೂ ಅವ್ರಿಗೂ ಕೂಡ ಸಮಯ ಇದೆ. ಆ ಸಮಯ ಮುಗಿದೋಯ್ತು ಅಂದ್ರೆ ಅವರು ಎಕ್ಸಾಮ್, ನಿಮ್ಮಂಗೆ 60 ವರ್ಷ 65 ವರ್ಷ 70 ವರ್ಷ ಆದ್ರೂ ರಾಜಕೀಯ ಮಾಡೋಕ್ಕಾಗಲ್ಲ. ಇದಕ್ಕೆ ಒಂದು ಏಜ್ ಲಿಮಿಟ್ ಅಂತ ಇದೆ ಸರ್ಕಾರಿ ಉದ್ಯೋಗಕ್ಕೆ. ಸೊ ಅದಕ್ಕೆ ನೋಡೋಣ 27ನೇ ತಾರೀಕು ನಂತರ ಏನಾದರೂ ಇವ್ರು ನೇಮಕಾತಿ ಮಾಡಿಲ್ಲ ಅಂದ್ರೆ ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಹೋರಾಟಕ್ಕೆ ಕರೆ ಕೊಡಬೇಕಾಗತ್ತೆ. ಧನ್ಯವಾದ.